ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಫುಡ್ ಸ್ಟೋರೀಸ್ಗೆ. ನಾವಿವತ್ತು ಸಿಂಪಲ್ ಆಗಿ ಒಂದು ಗ್ರೀನ್ ಕರಿ, ಚಿಕನ್ ಗ್ರೀನ್ ಕರಿ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ನಾವು ಫಸ್ಟ್ ಇವಾಗ ಇಂಗ್ರೀಡಿಯೆಂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಫಸ್ಟ್ ಮಿಕ್ಸಿಗೆ ಹಾಕೋ ಮುಂಚೆ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ. ಇವಾಗ ಫ್ರೈ ಮಾಡಲಿಕ್ಕೆ ನಾವು ಸ್ವಲ್ಪ ಆಯಿಲನ್ನು ಹಾಕ್ಕೋಬೇಕು, ಲೈಟಾಗಿ, ಜಾಸ್ತಿ ಬೇಡ. ಸ್ವಲ್ಪ ಆಯಿಲ್ ಬಿಸಿ ಆದ ತಕ್ಷಣ ನೀವು ನೋಡ್ಬೋದು ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಇದೆ. ಸೊ ಇದನ್ನು ನಾವು ಸ್ವಲ್ಪ ಎಣ್ಣೆ ಕುದಿದ ತಕ್ಷಣ ಒಂದು ಬೇವನ್ನು ಹಾಕೋಣ. ಸೊ ಇವಾಗ ಎಣ್ಣೆ ಕುದಿದೆ, ಈರುಳ್ಳಿ ಮಾಡ್ತಿದ್ದೀವಿ, ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಅದನ್ನು ನಾವು ಗ್ರೀನ್ ಕರಿ ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋಣ. ಸೊ ಟೊಮೆಟೊ ಇಷ್ಟನ್ನು ಹಾಕ್ಬಿಟ್ಟು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಹಸಿ ಇರೋದ್ರಿಂದ ನಿಮಗೆ ಸರಿಯಾದಾಗ ಸ್ವಲ್ಪ ಹಸಿ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈಗ ಲೋ ಫ್ಲೇಮಲ್ಲಿ ಇಡ್ತೀವಿ. ಫ್ರೈ ಆಗ್ತಾ ಬಂದು ಇದಕ್ಕೆ ನಾವು ತೆಂಗಿನಕಾಯಿ ಒಂದು ಅರ್ಧ ತಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಅರ್ಧ ಕೆಜಿ ಚಿಕನ್ ಬಳಸ್ತಾ ಇದ್ದೀನಿ. ಸೊ ಅರ್ಧ ಕೆಜಿ ಒಂದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ತೆಂಗಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಎಲ್ಲ ಎಣ್ಣೆ ಆಗೋ ಥರ ಫ್ರೈ ಮಾಡ್ತೀವಿ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಫ್ರೈ ಆಗಿರೋ ಎಣ್ಣೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡಿದ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಚಿಕನ್ ಬೇಯಿಸ್ಕೊಳ್ಳೋಣ. ಫಸ್ಟ್ ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆವಾಗ ನಾವು ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಬಣ್ಣಲ್ಲೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದ್ರದ್ದು ಫ್ಲೇವರ್ ಸ್ವಲ್ಪ ಇರುತ್ತೆ ಅಂತ. ಇವಾಗ ನಾನು ಬೆಳ್ಳುಳ್ಳಿ, ನೆಕ್ಸ್ಟ್ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಆಗ ಸ್ವಲ್ಪ ಲೋ ಫ್ಲೇಮಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾವು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನಂತರ ಟರ್ಮರಿಕ್ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇವಾಗ ಹಾಕ್ತಾ ಇದ್ದೀನಿ, ಮತ್ತೆ ನೋಡ್ಕೊಂಡು ಹಾಕೊಂಡು ಓಕೆ. ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 to 7 minutes ಚೆನ್ನಾಗಿ ಫ್ರೈ ಆಗುತ್ತಿದೆ. ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಆಗ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ಇನ್ ಕೇಸ್ ಇನ್ನೂ ಸ್ವಲ್ಪ ಜಾಸ್ತಿ ಗ್ರೇವಿ ಥರ ಬೇಕಾಗಿದ್ರೆ ಸ್ವಲ್ಪ ನೀವು ವಾಟರ್ನ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಚಿಕನ್ ಗ್ರೀನ್ ಕರಿ ರೆಡಿ ಇದೆ. ಸೊ
ಉಪ್ಪು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗ್ ಸ್ವಲ್ಪ ಹಾಕೊಂಡಿದ್ವಿ, ಸೊ ನಮ್ದು ಇವಾಗ ಉಪ್ಪು ಕರೆಕ್ಟ್ ಆಗಿದೆ ಇದರಲ್ಲಿ. ಚಿಕನ್ ಗ್ರೀನ್ ಕರಿ ರೆಡಿ. ಆಕ್ಚುಲಿ ಗ್ರೀನ್ ಕರಿ ಜೊತೆ ಬಿರಿಯಾನಿ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾವು ಇವತ್ತು ವೈಟ್ ರೈಸ್ ತಿಂತಾ ಇದೀವಿ. ವೈಟ್ ರೈಸ್ ಜೊತೆ ಗ್ರೀನ್ ಕರಿ ತಿಂತಾ ಇದೀವಿ. ಇವಾಗ ಚಿಕನ್ ಗ್ರೀನ್ ಕರಿ ರೆಡಿ ಇದೆ. ಸೊ ಇದೇ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಟ್ರೈ ಮಾಡಿದ್ಮೇಲೆ ಯಾವ ತರ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.